ಹಸುಗಳ ಆರೈಕೆಯಲ್ಲಿ ಬದುಕನ್ನ ಸಾಗಿಸ್ತಾ ಇರೋದು ಸಂತೋಷ್. ಎಲ್ಲಿದ್ದಾರೆ ಹಾಗಿದ್ರೆ ಈತ ಎಲ್ಲಿರೋದು? ಎಲ್ಲರಿಗೂ ಇದೊಂದು ಪ್ರಶ್ನೆ ಈಗ ಕಾಣಬಹುದು. ಮಲೆನಾಡಿನ ಹಳ್ಳಿಯೊಂದರಲ್ಲಿ ಈ ಸಂತೋಷ್ ರಾವ್ ಸದ್ಯಕ್ಕೆ ಇರೋದು. ಆ ಮಲೆನಾಡಿನ ಹಳ್ಳಿಯೊಂದರಲ್ಲಿ ಇರುವ ಗೋಶಾಲೆಯಲ್ಲಿ ಗೋಪಾಲಕನಾಗಿ, ಗೋವುಗಳ ಮೇಲ್ವಿಚಾರಕನಾಗಿ, ಹಸುಗಳ ಆರೈಕೆಯನ್ನ ಮಾಡ್ತಾ ಬದುಕನ್ನ ಸಾಗಿಸ್ತಾ ಇರುವಂತದ್ದು ಈ ಸಂತೋಷ್ ರಾವ್. ನೋಡಿ, ನಿರ್ದೋಷಿಯಾದ ನಂತರ ಅಜ್ಞಾತ ಸ್ಥಳದಲ್ಲಿ ಎಲ್ಲರಿಂದ ದೂರ ಆದಂತ ಈ ಸಂತೋಷ್ ರಾವ್ ಹಸುಗಳ ಆರೈಕೆ ನನ್ನ ಜೀವನ ಅಂತ ಹೇಳಿ ಹಸುಗಳ ಆರೈಕೆಯಲ್ಲಿ ಬದುಕನ್ನ ಸಾಗಿಸ್ತಾ ಇರೋದು. ಹಸುಗಳ ಆರೈಕೆಯಲ್ಲೇ ತನ್ನ ದಿನಗಳನ್ನ ದೂಡ್ತಾ ಇರೋದು ಸಂತೋಷ್ ರಾವ್ ಎಲ್ಲಿದ್ದಾನೆ ಹಾಗಿದ್ರೆ? ನಿಮಗೆಲ್ಲಿ ಸಿಕ್ಕ ಅನ್ನುವಂಥ ಪ್ರಶ್ನೆಯನ್ನ ನೀವು ಮಾಡಬಹುದು ವೀಕ್ಷಕರೇ. ಕೆಲವು ವಿಚಾರಗಳನ್ನ, ಆತನ ಗೌಪ್ಯತೆಯನ್ನ ನಾವು ಗೌರವಿಸ್ತೀವಿ. ಸಂತೋಷ್ ರಾವ್ ಮಲೆನಾಡಿನ ಹಳ್ಳಿಯೊಂದರಲ್ಲಿ ಇರುವಂತಹದ್ದು. ಇಷ್ಟೇ ಹೇಳಬಲ್ಲೆ, ಮಲೆನಾಡಿನ ಹಳ್ಳಿಯೊಂದರಲ್ಲಿ ಈ ಸಂತೋಷ್ ರಾವ್ ಸದ್ಯಕ್ಕೆ ಇದ್ದಾನೆ. ಈತ ಗೋವುಗಳ ಮೇಲ್ವಿಚಾರಕನಾಗಿ, ಗೋಪಾಲಕನಾಗಿ, ಹಸುಗಳ ಆರೈಕೆಯನ್ನ ಮಾಡ್ತಾ ಬದುಕನ್ನ ಸಾಗಿಸ್ತಾ ಇರುವಂಥದ್ದು. ಸಂಪೂರ್ಣ ಗೋಶಾಲೆಯ ದೇಖುರೇಖುಗಳನ್ನ ಇದೇ ಸಂತೋಷ್ ರಾವ್ ಈಗ ನೋಡ್ಕೊಳ್ತಾ ಇರೋದು. ಸಂತೋಷ್ ರಾವ್ ಅಂತಂದ್ರೆ ನಿಮ್ಮ ಕಣ್ಣೆದುರುಗಡೆ ಬರುವಂತಹ ಸೀನ್ ಏನಂತಂದ್ರೆ, ಆ ಸ್ಪಾಟ್ ಮಹಜರ್ಗೆ ಕರ್ಕೊಂಡು ಹೋಗೋದು, ಪೊಲೀಸರು ಆತನನ್ನ ಹೊರಗಡೆ ಕರ್ಕೊಂಡು ಬರೋದು, ಅಲ್ಲಿ ಕಾಡಲ್ಲೆಲ್ಲ ಹಿಡ್ಕೊಂಡು ಓಡಾಡೋದು, ಇದನ್ನ ನೀವು ನೋಡಿರ್ತೀರಿ. ಸಂತೋಷ್ ರಾವ್ ಅಂದ ತಕ್ಷಣ ನಿಮ್ಮ ಮುಂದೆ ಈ ಎಲ್ಲ ಚಿತ್ರಗಳು ಕಣ್ಣೆದುರಿಗೆ ಬರುತ್ತೆ. ಆದರೆ ಅದನ್ನೇ ನಾವೀಗ ಚೇಂಜ್ ಮಾಡ್ತೀವಿ ವೀಕ್ಷಕರೇ. ಅರೆ, ಸಂತೋಷ್ ಈಗ ಹೀಗಿದಾನಾ? ಸಂತೋಷ್ ರಾವ್ ಅಂತ ನೀವು ನೆನೆಸ್ಕೊಂಡ ತಕ್ಷಣ ಈ ವಿಚಾರಗಳು, ಈ ದೃಶ್ಯಗಳು ಈಗ ನಿಮ್ಮ ಕಣ್ಣೆದುರುಗಡೆ ಬರಬೇಕು ಅಂತ ವೆರಿ ಎಕ್ಸ್ಕ್ಲೂಸಿವ್, ಎಲ್ಲೂ ಇಲ್ಲದ ಸಂತೋಷನ ಅಪ್ಡೇಟೆಡ್ ವಿಜುವಲ್ ಆತ ಈಗ ಏನ್ ಮಾಡ್ತಾ ಇದ್ದಾನೆ ವಿತ್ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ವೀಕ್ಷಕರೇ. ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ನೋಡ್ತಾ ಇರಿ. ಈತ ಹೇಗಿದ್ದಾನೆ, ಏನು ಮಾಡ್ತಿದ್ದಾನೆ, ಎಲ್ಲಿದ್ದಾನೆ? ಗೋಶಾಲೆಯಲ್ಲಿ ಇರುವಂಥದ್ದು ಮೇಲ್ವಿಚಾರಕನಾಗಿ, ಗೋವುಗಳ ಪಾಲನೆ, ಗೋವುಗಳ ಆರೈಕೆ, ಗೋವುಗಳ ಕಾಳಜಿ, ಪ್ರತಿನಿತ್ಯವೂ ಕೂಡ ಗೋವುಗಳ ಜೊತೆಗೆ ಕಾಲ ಕಳೆಯೋದು ಈತನ ಕೆಲಸ ಆಗಿದೆ. ಗೋವುಗಳ ಆರೈಕೆಯ ಮೂಲಕ ತನ್ನ ಬದುಕನ್ನ ಸಾಗಿಸ್ತಾ ಇದ್ದಾನೆ ಈ ಸಂತೋಷ್ ರಾವ್. ಹಸುಗಳ ಆರೈಕೆಯಲ್ಲಿ ಬದುಕನ್ನ ಸಾಗಿಸ್ತಾ ಇರೋದು ಸಂತೋಷ್. ಎಲ್ಲಿದ್ದಾರೆ ಹಾಗಿದ್ರೆ ಈತ ಎಲ್ಲಿರೋದು? ಎಲ್ಲರಿಗೂ ಇದೊಂದು ಪ್ರಶ್ನೆ ಈಗ ಕಾಣಬಹುದು. ಮಲೆನಾಡಿನ ಹಳ್ಳಿಯೊಂದರಲ್ಲಿ ಈ ಸಂತೋಷ್ ರಾವ್ ಸದ್ಯಕ್ಕೆ ಇರೋದು. ಆ ಮಲೆನಾಡಿನ ಹಳ್ಳಿಯೊಂದರಲ್ಲಿ ಇರುವ ಗೋಶಾಲೆಯಲ್ಲಿ ಗೋಪಾಲಕನಾಗಿ, ಗೋವುಗಳ ಮೇಲ್ವಿಚಾರಕನಾಗಿ, ಹಸುಗಳ ಆರೈಕೆಯನ್ನ ಮಾಡ್ತಾ ಬದುಕನ್ನ ಸಾಗಿಸ್ತಾ ಇರುವಂತದ್ದು ಈ ಸಂತೋಷ್ ರಾವ್. ನೋಡಿ, ನಿರ್ದೋಷಿಯಾದ ನಂತರ ಅಜ್ಞಾತ ಸ್ಥಳದಲ್ಲಿ ಎಲ್ಲರಿಂದ ದೂರ ಆದಂತ ಈ ಸಂತೋಷ್ ರಾವ್ ಹಸುಗಳ ಆರೈಕೆ ನನ್ನ ಜೀವನ ಅಂತ ಹೇಳಿ ಹಸುಗಳ ಆರೈಕೆಯಲ್ಲಿ ಬದುಕನ್ನ ಸಾಗಿಸ್ತಾ ಇರೋದು. ಹಸುಗಳ ಆರೈಕೆಯಲ್ಲೇ ತನ್ನ ದಿನಗಳನ್ನ ದೂಡ್ತಾ ಇರೋದು ಸಂತೋಷ್ ರಾವ್ ಎಲ್ಲಿದ್ದಾನೆ ಹಾಗಿದ್ರೆ? ನಿಮಗೆಲ್ಲಿ ಸಿಕ್ಕ ಅನ್ನುವಂಥ ಪ್ರಶ್ನೆಯನ್ನ ನೀವು ಮಾಡಬಹುದು ವೀಕ್ಷಕರೇ. ಕೆಲವು ವಿಚಾರಗಳನ್ನ, ಆತನ ಗೌಪ್ಯತೆಯನ್ನ ನಾವು ಗೌರವಿಸ್ತೀವಿ. ಸಂತೋಷ್ ರಾವ್ ಮಲೆನಾಡಿನ ಹಳ್ಳಿಯೊಂದರಲ್ಲಿ ಇರುವಂತಹದ್ದು. ಇಷ್ಟೇ ಹೇಳಬಲ್ಲೆ, ಮಲೆನಾಡಿನ ಹಳ್ಳಿಯೊಂದರಲ್ಲಿ ಈ ಸಂತೋಷ್ ರಾವ್ ಸದ್ಯಕ್ಕೆ ಇದ್ದಾನೆ. ಈತ ಗೋವುಗಳ ಮೇಲ್ವಿಚಾರಕನಾಗಿ, ಗೋಪಾಲಕನಾಗಿ, ಹಸುಗಳ ಆರೈಕೆಯನ್ನ ಮಾಡ್ತಾ ಬದುಕನ್ನ ಸಾಗಿಸ್ತಾ ಇರುವಂಥದ್ದು. ಸಂಪೂರ್ಣ ಗೋಶಾಲೆಯ ದೇಖುರೇಖುಗಳನ್ನ ಇದೇ ಸಂತೋಷ್ ರಾವ್ ಈಗ ನೋಡ್ಕೊಳ್ತಾ ಇರೋದು. ಸಂತೋಷ್ ರಾವ್ ಅಂತಂದ್ರೆ ನಿಮ್ಮ ಕಣ್ಣೆದುರುಗಡೆ ಬರುವಂತಹ ಸೀನ್ ಏನಂತಂದ್ರೆ, ಆ ಸ್ಪಾಟ್ ಮಹಜರ್ಗೆ ಕರ್ಕೊಂಡು ಹೋಗೋದು, ಪೊಲೀಸರು ಆತನನ್ನ ಹೊರಗಡೆ ಕರ್ಕೊಂಡು ಬರೋದು, ಅಲ್ಲಿ ಕಾಡಲ್ಲೆಲ್ಲ ಹಿಡ್ಕೊಂಡು ಓಡಾಡೋದು, ಇದನ್ನ ನೀವು ನೋಡಿರ್ತೀರಿ. ಸಂತೋಷ್ ರಾವ್ ಅಂದ ತಕ್ಷಣ ನಿಮ್ಮ ಮುಂದೆ ಈ ಎಲ್ಲ ಚಿತ್ರಗಳು ಕಣ್ಣೆದುರಿಗೆ ಬರುತ್ತೆ. ಆದರೆ ಅದನ್ನೇ ನಾವೀಗ ಚೇಂಜ್ ಮಾಡ್ತೀವಿ ವೀಕ್ಷಕರೇ. ಅರೆ, ಸಂತೋಷ್ ಈಗ ಹೀಗಿದಾನಾ? ಸಂತೋಷ್ ರಾವ್ ಅಂತ ನೀವು ನೆನೆಸ್ಕೊಂಡ ತಕ್ಷಣ ಈ ವಿಚಾರಗಳು, ಈ ದೃಶ್ಯಗಳು ಈಗ ನಿಮ್ಮ ಕಣ್ಣೆದುರುಗಡೆ ಬರಬೇಕು
ಅಂತ ವೆರಿ ಎಕ್ಸ್ಕ್ಲೂಸಿವ್, ಎಲ್ಲೂ ಇಲ್ಲದ ಸಂತೋಷನ ಅಪ್ಡೇಟೆಡ್ ವಿಜುವಲ್ ಆತ ಈಗ ಏನ್ ಮಾಡ್ತಾ ಇದ್ದಾನೆ ವಿತ್ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ವೀಕ್ಷಕರೇ. ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ನೋಡ್ತಾ ಇರಿ. ಈತ ಹೇಗಿದ್ದಾನೆ, ಏನು ಮಾಡ್ತಿದ್ದಾನೆ, ಎಲ್ಲಿದ್ದಾನೆ, ಗೋಶಾಲೆಯಲ್ಲಿ ಇರುವಂಥದ್ದು ಮೇಲ್ವಿಚಾರಕನಾಗಿ, ಗೋವುಗಳ ಪಾಲನೆ, ಗೋವುಗಳ ಆರೈಕೆ, ಗೋವುಗಳ ಕಾಳಜಿ, ಪ್ರತಿನಿತ್ಯವೂ ಕೂಡ ಗೋವುಗಳ ಜೊತೆಗೆ ಕಾಲ ಕಳೆಯೋದು ಈತನ ಕೆಲಸ ಆಗಿದೆ. ಗೋವುಗಳ ಆರೈಕೆಯ ಮೂಲಕ ತನ್ನ ಬದುಕನ್ನ ಸಾಗಿಸ್ತಾ ಇದ್ದಾನೆ ಈ ಸಂತೋಷ್ ರಾವ್. ಹಸುಗಳ ಆರೈಕೆಯಲ್ಲಿ ಬದುಕನ್ನ ಸಾಗಿಸ್ತಾ ಇರೋದು ಸಂತೋಷ್. ಎಲ್ಲಿದ್ದಾರೆ ಹಾಗಿದ್ರೆ ಈತ ಎಲ್ಲಿರೋದು? ಎಲ್ಲರಿಗೂ ಇದೊಂದು ಪ್ರಶ್ನೆ ಈಗ ಕಾಡಬಹುದು. ಮಲೆನಾಡಿನ ಹಳ್ಳಿಯೊಂದರಲ್ಲಿ ಈ ಸಂತೋಷ್ ರಾವ್ ಸದ್ಯಕ್ಕೆ ಇರೋದು. ಆ ಮಲೆನಾಡಿನ ಹಳ್ಳಿಯೊಂದರಲ್ಲಿ ಇರುವ ಗೋಶಾಲೆಯಲ್ಲಿ ಗೋಪಾಲಕನಾಗಿ, ಗೋವುಗಳ ಮೇಲ್ವಿಚಾರಕನಾಗಿ, ಹಸುಗಳ ಆರೈಕೆಯನ್ನ ಮಾಡ್ತಾ ಬದುಕನ್ನ ಸಾಗಿಸ್ತಾ ಇರುವಂತದ್ದು ಈ ಸಂತೋಷ್ ರಾವ್. ನೋಡಿ, ನಿರ್ದೋಷಿಯಾದ ನಂತರ ಅಜ್ಞಾತ ಸ್ಥಳದಲ್ಲಿ ಎಲ್ಲರಿಂದ ದೂರ ಆದಂತ ಈ ಸಂತೋಷ್ ರಾವ್ ಹಸುಗಳ ಆರೈಕೆ ನನ್ನ ಜೀವನ ಅಂತ ಹೇಳಿ ಹಸುಗಳ ಆರೈಕೆಯಲ್ಲಿ ಬದುಕನ್ನ ಸಾಗಿಸ್ತಾ ಇರೋದು, ಹಸುಗಳ ಆರೈಕೆಯಲ್ಲೇ ತನ್ನ ದಿನಗಳನ್ನ ದೂಡ್ತಾ ಇರೋದು ಸಂತೋಷ್ ರಾವ್. ಎಲ್ಲಿದ್ದಾನೆ ಹಾಗಿದ್ರೆ, ನಿಮಗೆಲ್ಲಿ ಸಿಕ್ಕ ಅನ್ನುವಂಥ ಪ್ರಶ್ನೆಯನ್ನ ನೀವು ಮಾಡಬಹುದು ವೀಕ್ಷಕರೇ. ಕೆಲವು ವಿಚಾರಗಳನ್ನ, ಆತನ ಗೌಪ್ಯತೆಯನ್ನ ನಾವು ಗೌರವಿಸ್ತೀವಿ. ಸಂತೋಷ್ ರಾವ್ ಮಲೆನಾಡಿನ ಹಳ್ಳಿಯೊಂದರಲ್ಲಿ ಇರುವಂತಹದ್ದು ಇಷ್ಟೇ ಹೇಳಬಲ್ಲೆ. ಮಲೆನಾಡಿನ ಹಳ್ಳಿಯೊಂದರಲ್ಲಿ ಈ ಸಂತೋಷ್ ರಾವ್ ಸದ್ಯಕ್ಕೆ ಇದ್ದಾನೆ. ಈತ ಗೋವುಗಳ ಮೇಲ್ವಿಚಾರಕನಾಗಿ, ಗೋಪಾಲಕನಾಗಿ, ಹಸುಗಳ ಆರೈಕೆಯನ್ನ ಮಾಡ್ತಾ ಬದುಕನ್ನ ಸಾಗಿಸ್ತಾ ಇರುವಂಥದ್ದು. ಸಂಪೂರ್ಣ ಗೋಶಾಲೆಯ ದೇಖುರೇಖುಗಳನ್ನ ಇದೇ ಸಂತೋಷ್ ರಾವ್ ಈಗ ನೋಡ್ಕೊಳ್ತಾ ಇರೋದು. ಸಂತೋಷ್ ರಾವ್ ಅಂತಂದ್ರೆ ನಿಮ್ಮ ಕಣ್ಣೆದುರುಗಡೆ ಬರುವಂತಹ ಸೀನ್ ಏನಂತಂದ್ರೆ, ಆ ಸ್ಪಾಟ್ ಮಹಜರ್ಗೆ ಕರ್ಕೊಂಡು ಹೋಗೋದು, ಪೊಲೀಸರು ಆತನನ್ನ ಹೊರಗಡೆ ಕರ್ಕೊಂಡು ಬರೋದು, ಅಲ್ಲಿ ಕಾಡಲ್ಲೆಲ್ಲ ಹಿಡ್ಕೊಂಡು ಓಡಾಡೋದು, ಇದನ್ನ ನೀವು ನೋಡಿರ್ತೀರಿ. ಸಂತೋಷ್ ರಾವ್ ಅಂದ ತಕ್ಷಣ ನಿಮ್ಮ ಮುಂದೆ ಈ ಎಲ್ಲ ಚಿತ್ರಗಳು ಕಣ್ಣೆದುರಿಗೆ ಬರುತ್ತೆ. ಆದರೆ ಅದನ್ನೇ ನಾವೀಗ ಚೇಂಜ್ ಮಾಡ್ತೀವಿ ವೀಕ್ಷಕರೇ. ಅರೆ, ಸಂತೋಷ್ ಈಗ ಹೀಗಿದಾನಾ, ಸಂತೋಷ್ ರಾವ್ ಅಂತ ನೀವು ನೆನೆಸ್ಕೊಂಡ ತಕ್ಷಣ ಈ ವಿಚಾರಗಳು, ಈ ದೃಶ್ಯಗಳು ಈಗ ನಿಮ್ಮ ಕಣ್ಣೆದುರುಗಡೆ ಬರಬೇಕು ಅಂತ ವೆರಿ ಎಕ್ಸ್ಕ್ಲೂಸಿವ್, ಎಲ್ಲೂ ಇಲ್ಲದ ಸಂತೋಷನ ಅಪ್ಡೇಟೆಡ್ ವಿಜುವಲ್ ಆತ ಈಗ ಏನ್ ಮಾಡ್ತಾ ಇದ್ದಾನೆ ವಿತ್ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ವೀಕ್ಷಕರೇ. ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ನೋಡ್ತಾ ಇರಿ. ಈತ ಹೇಗಿದ್ದಾನೆ, ಏನು ಮಾಡ್ತಿದ್ದಾನೆ, ಎಲ್ಲಿದ್ದಾನೆ, ಗೋಶಾಲೆಯಲ್ಲಿ ಇರುವಂಥದ್ದು ಮೇಲ್ವಿಚಾರಕನಾಗಿ, ಗೋವುಗಳ ಪಾಲನೆ, ಗೋವುಗಳ ಆರೈಕೆ, ಗೋವುಗಳ ಕಾಳಜಿ, ಪ್ರತಿನಿತ್ಯವೂ ಕೂಡ ಗೋವುಗಳ ಜೊತೆಗೆ ಕಾಲ ಕಳೆಯೋದು ಈತನ ಕೆಲಸ ಆಗಿದೆ. ಗೋವುಗಳ ಆರೈಕೆಯ ಮೂಲಕ ತನ್ನ ಬದುಕನ್ನ ಸಾಗಿಸ್ತಾ ಇದ್ದಾನೆ ಈ